ನಾವು ಮಾಡಿದ ಮಳೆ ಹೋತು ಅಂತ ಬರಗಾಲ ಬರ್ತದಿಂದ ಅಂದ್ರೆ ಹಗಿದ ಜೋಳ ಇರಬೇಕು ಮನ್ಯಾಗ ಎಲ್ಲ ಕಾಳು ಇರಬೇಕು, ಅದನ್ನ ಇಟ್ಕೊಂಡು ಬದುಕಕ್ಕೆ ಕಲಿಬೇಕು ರೀ. ಮಳೆ ಇನ್ನೂ ಒಂದು ವರ್ಷ ಹೋಗಲಿ. ಇವರು ಅಮೇರಿಕಾದವ್ರು ಸನಾ ಅಂತೇಳಿ, ನನ್ನ ಕನಸು ಮನಸ್ಸಿನಾಗೂ ನಾನು ಎಕ್ಸ್ಪೋರ್ಟ್ ಮಾಡಬೇಕು ಅದನ್ನು ಮಾಡ್ಬೇಕು ಅಂತ ಒಟ್ಟ ಕನಸು ಕಂಡಿದ್ದಿಲ್ಲ. ಈ ತಾಯಿ ಗೂಗಲ್ ನಂಬರ್ ಹುಡ್ಕೊಂಬಂದು ನಮ್ಮ ಹೊಲ ಎಲ್ಲ ಅಡ್ಡಾಡಿ ನಮ್ಮ ಮಣ್ಣು ಮೆಣಸಿನ್ಕಾಯಿ ಸ್ಯಾಂಪಲ್ ಸ್ವಲ್ಪ ಅಜ್ವಾನ ಒಯ್ದು ಒಂದು 6 ತಿಂಗಳು ಬಿಟ್ಟು ಹೇಳ್ತಾಳೆ, ಮಲ್ಲೇಶಪ್ಪ ಇನ್ನು ಮೆಣಸಿನ್ಕಾಯಿ ಮತ್ತು ಅಜ್ವಾನ ನಮಗೆ ಎಷ್ಟು ಬೇಕಲ್ಲ ಅಷ್ಟು ರಿಕ್ವೈರ್ಮೆಂಟ್ ನಾವು ಎಷ್ಟು ಹೇಳ್ತೀವಿ ಅಷ್ಟು ಕೊಡು ಅಂತೇಳಿ. ಈಗ 6 ವರ್ಷದಿಂದ ಕ್ಯಾಲಿಫೋರ್ನಿಯಾ ದೇಶದೊಳಗೆ ಮಲ್ಲೇಶಪ್ಪ ಬಿಸೋಟಿ ಗೂಗಲ್ ಯಾರು ಹೊಡ್ರಿ ಡಯಸ್ಪೋರಾ ಅಂತೇಳಿ ಗೂಗಲ್ನಾಗೆಲ್ಲ ನನ್ನ ಹಿಸ್ಟ್ರಿ ಐತೆ ನೋಡಿರಿ. ಅಮೇರಿಕಾ ದೇಶದೊಳಗೆ ಅಮೇರಿಕಾ ದೇಶದಿಂದ ಕ್ಯಾಲಿಫೋರ್ನಿಯಾದೊಳಗೆ ಅವ್ರ ಅಡಿಗೆ ಮನೆ ಆಗೈತೆ ರೀ ನಮ್ಮೂರು. ನಾನು ಎಂದೂ ಕನಸು ಕಂಡವಲ್ಲ ನಾನು ಅಲ್ಲಿ ಮಾರಬೇಕು, ನಾನು ಹಿಂಗೆ ಬೆಳೆದ. ಪ್ರೆಸೆಂಟ್ ನಾನು ಹೊಲದಾಗ ಬಂದ್ರೆ ಮೆಣಸಿನ ಗಿಡದಾಗ ಕನಿಷ್ಠ ಪಕ್ಷ 5 ಬೆಳೆ ಅದಾವೆ. ಒಂದು ಎಳ್ಳರಿ, ಒಂದು ಫಾಕ್ಸ್ಟೈಲ್ ಮಿಲೆಟ್, ಒಂದು ಬಾನ್ಯಾರ್ಡ್ ಮಿಲೆಟ್, ಮತ್ತು ತೊಗರಿ, ಇದು ಮುಂಗಾರ್ಲೆ ಆಯ್ತು, ಮತ್ತು ಹಿಂಗಾರ್ಲೆ ಮಡಿಕೆ, ಗಿಡ್ನಂದಲ್ಲಿ ಜೋಳ, ಅಗಸಿ ಇಂಥವೆಲ್ಲ ಸಿಡಿಗಾಳ. ಒಂದೊಂದು ಎಕರೆಗೆ 100 ಗ್ರಾಮ್ ನಿಮಗೆ ಹಾರ್ವೆಸ್ಟ್ ಮಾಡ್ಕೊಳಕ್ಕೆ ಬಂದ್ರೆ ಮಾಡ್ಕೊರಿ. ಮಾಡ್ಕೊಲಿಲ್ಲ ಅಂತಂದ್ರೆ ಅವು ಏನು ರೋಗ ತಡೆ ಕೊಡ್ತಾವೆ ರೀ. ಮತ್ತು ನೆಕ್ಸ್ಟ್ ಕ್ರಾಪ್ ರೆಸಿಡ್ಯೂ ನಿಮ್ಮ ಭೂಮಿಯಾಗ ಉಳಿತೈತಿ. ಭಾಳ ಇದು ಮೆಣಸಿನ್ಕಾಯಿ ಬಗ್ಗೆ ನೋಡಿರಿ, ನಮಗೆಲ್ಲ ಮೆಣಸಿನ್ಕಾಯಿಗೆ ಔಷಧಿ ಇಲ್ಲ ಬರೋಂಗಿಲ್ಲ ಅಂತೀವಿ. ನಾನು ಅಪ್ಪಿ ಔಷಧಿ ಹೊಡೆದಿಲ್ಲ. ನಂದು 20 ವರ್ಷದ ಬೀಜ ಐತ್ರಿ ಮೆಣಸಿನ್ಕಾಯಿ ಬೀಜ. ನಾನು ಈ ಪ್ರಯೋಗ ಮಾಡೇನಿ ರೀ. ನಿಮಗೆಲ್ಲ ಕಬ್ಬು ಬೆಳಿತಿರಲ್ಲ 3 ಬೆಳೆ ಕಬ್ಬು ಹಚ್ಚಿಂದ ಹಂಗೆ ರೀ. ನಾನು ಈ ವರ್ಷ ನಿಮ್ಗೆ ಅಟ್ ಪ್ರೆಸೆಂಟ್ ಬಂದು ನೋಡಿರಿ, ಹೋದ ವರ್ಷದಲ್ಲಿ ಮೆಣಸಿನ ಗಿಡ ಅದನ್ನೆಲ್ಲ ದನ ತಿಂದು ಎಲ್ಲ ತುಳಿದು ಹೋಗಿದ್ದ ಒಂದು 10-15 ಗುಂಟೆದೊಳಗೆ ಮಾಡೀವಿ. ಹೆಚ್ಚು ಕಡಿಮೆ ನಾನು ಈ ಸದ್ಯ ಅಟ್ ಪ್ರೆಸೆಂಟ್ ಎಲ್ಲಿನೋ ಸಿಕ್ಕಾಪಟ್ಟಿ ಮಳೆ ಇಲ್ಲ, ಆದರೂ ನನ್ನ ನಡುಮಟ್ಟ ಗಿಡ ಇದಾವೆ. ಯೋಚನೆ ಮಾಡಿ, ಇದನ್ನು ನಮ್ಮದೆಲ್ಲ ಸಾಯಿಲು ಇದು ಅವರ ಗುದ್ಲಿ ಸಲಿಕೆ ಎಲ್ಲ ತೊಗೊಂಡು ಗೌರ್ಮೆಂಟ್ ಆಫ್ ಇಂಡಿಯಾಗೆ ನಮ್ಮ ಸಾಯಿಲ್ ರಿಪೋರ್ಟ್ ಹಾಕ್ಯಾರ ಅವ್ರು. ನಮ್ಮ ದೇಹದೊಳಗಿರೋ ಸತ್ಯ ನಾವು ತಿಳ್ಕೊಳಕ್ಕೆ ತಯಾರಿಲ್ಲ. ಆನಂತರ ಮುಂದಲ್ ಕೆಲಸ, ನಾನು ಅದಕ್ಕೆ 1 ಟ್ರ್ಯಾಕ್ಟರ್ ಗೊಬ್ಬರ 4 ಟ್ರ್ಯಾಕ್ಟರ್ ವ್ಯಾಲ್ಯೂ ಹಾಕತ್ತೆ. ಡಿ ಮಾಡಿದ್ದನ್ನು ತಿಂದ ನಂತರ ರಿಪೋರ್ಟ್ ನೋಡ್ರಿ. ಈಗ ಬ್ಯಾಕ್ಟೀರಿಯಾ ರೀ 10⁵ ಅಂತಂದ್ರೆ 45 ಮುಂದೆ 5 ಪೂಜೆ ಇಡ್ಬೇಕು ರೀ. ನೋಡಿರಿ, ಘನಜೀವಾಮೃತದಾಗ 45 ಲಕ್ಷ ಆಕೈತೆ ರೀ. 45 ಲಕ್ಷ ಬ್ಯಾಕ್ಟೀರಿಯಾ ಐತಿ. ಇದು ಘನಜೀವಾಮೃತ ಲಾರ್ವಾಯಿನ್ ಪೇಸ್ಟ್ 300 ಮುಂದೆ 5 ಪೂಜೆ ಇಟ್ಟರೆ ಎಷ್ಟು ಆತ್ರಿ? 3 ಕೋಟಿ ಆಯ್ತು. 45 ಲಕ್ಷ ಹೆಚ್ಚು, 3 ಕೋಟಿ ಹೆಚ್ಚು. ಅರ್ಥ ಇಷ್ಟ ರೀ. ಅದು ಹೊಟ್ಟೆಗೆ ಹಾಕಿ ಬಂದಿಂದ ಎಷ್ಟು ಪಟ್ಟು ಹೆಚ್ಚಾಗ್ತದೆ? ನಾನು ಅದಕ್ಕೆ 1 ಟ್ರ್ಯಾಕ್ಟರ್ ಗೊಬ್ಬರ 4 ಟ್ರ್ಯಾಕ್ಟರ್ ವ್ಯಾಲ್ಯೂ ಹಾಕತ್ತೆ. ಅದಕ್ಕೆ ಇದು ಯಾಕೆ ಈ ಥರ ಮಾಡ್ಬೇಕಂತಂದ್ರೆ, ಇದು 1 ಟ್ರ್ಯಾಕ್ಟರ್ ಗೊಬ್ಬರ 4 ಟ್ರ್ಯಾಕ್ಟರ್ ವ್ಯಾಲ್ಯೂ ಆಗೋ ಸಂಬಂಧ ಇದನ್ನು ಮಾಡ್ಬೇಕು ರೀ. ನೆಕ್ಸ್ಟ್ ರೀ, ಇದರ ಒಂದು ಬ್ಯಾಕ್ಟೀರಿಯಾ ಇಲ್ಲವೇ ಇಲ್ಲ. ಇದರ ನೋಡಿ ಒಂದು 10⁶ ಐತಿ, 1 ಕೋಟಿ 16. ಮತ್ತು ರೀ ಇದು ಫಂಗೈ ರೀ 32.77 ಐತ್ರಿ. ಇದ್ರಾಗ 67.88 ಐತ್ರಿ. 3.33 ಐತಿ, 7.63 ಐತಿ. ಆ್ಯಕ್ಟಿವ್ ನೆಮಸಿಸ್, ಫಾಸ್ಫರಸ್, ನೈಟ್ರೋಜನ್ ಫಿಕ್ಸರ್ ಇವನ್ನೆಲ್ಲ ನಮಗೆ ಪಾಕೆಟ್ ಕೊಡಕತ್ತಾರೆ ರೀ. ನಾವು ಪಾಕೆಟಿಗೆ ಜೋತ್ ಬಿದ್ಕೊಂಡು ಕುಂತೇವಿ. ನಿಸರ್ಗ ಇಷ್ಟೆಲ್ಲ ಕೊಟ್ಟೈತಿ. ಇದು ನಾವು ನಮ್ಮ ಇರೋಂತೆ ನಮ್ಮ ದೇಹದೊಳಗಿರೋ ಸತ್ಯ ನಾವು ತಿಳ್ಕೊಳಕ್ಕೆ ತಯಾರಿಲ್ಲ. ಆನಂತರ ಮುಂದಲ್ ಕೆಲಸ. ಇವರು ಡಾಕ್ಟರ್ ಸಿ.ಪಿ. ಚಂದ್ರಶೇಖರ್ ಸಾಹೇಬರು ಇದ್ರ ಮ್ಯಾಗ ಸಾಕಷ್ಟು ಸಂಶೋಧನೆ ಮಾಡ್ರೆ. ಅದರೊಳಗೆ ಸಾಕಷ್ಟು ರೂಟ್ ಹಾಕವು, ಅದು ಯಾವ ಹುಳ ಹೆಂಗೆ ಬಂದಿತ್ತು ಇದನ್ನೆಲ್ಲ ಸಂಶೋಧನೆ ಮಾಡಿ. ಇದನ್ನು ನಮ್ಮದೆಲ್ಲ ಸಾಯಿಲು ಇದು ಅವರ ಗುದ್ಲಿ ಸಲಿಕೆ ಎಲ್ಲ ತೊಗೊಂಡು ಗೌರ್ಮೆಂಟ್ ಆಫ್ ಇಂಡಿಯಾಗೆ ನಮ್ಮ ಸಾಯಿಲ್ ರಿಪೋರ್ಟ್ ಹಾಕ್ಯಾರ ಅವರು. ಇದನ್ನು ನೀವು ಒಂದು ಇದ್ರೊಳಗೆ ನೆನೆಸಿ ಒಂದು 10 ದಿನ ನೆನೆಸಿಟ್ಟು ನೀವು ಕಪ್ಪು ಕಲರ್ ನೀರು ಬರ್ತದೆ, ಅದನ್ನು ಹೊಡೆದ್ರೆ ಒಳ್ಳೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತೆ. ಯಾವುದು ಲ್ಯಾಬ್ರೇಟರಿ ರಿಪೋರ್ಟ್ ಅಲ್ಲ, ಕಣ್ಣಿಗೆ ಕಾಣೋ ರಿಪೋರ್ಟ್ ಇದೆ. ಇದು ಒಂದು ಮಲ್ನಾಡ್ ಮಡಿಕೆ ಅಂತೇಳ್ರಿ. ಇದ್ರ ಬೇರೆ ನೋಡಿರಿ, ಅಂದಾಜು ಒಬ್ಬ ಮನುಷ್ಯ ಹಿಂಗೆ ಎತ್ತಿದ್ರೆ ಎಷ್ಟು ಫೂಟ್ ಆಗ್ಬೋದು ರೀ? 6-7 ಫೂಟ್ ಹಾಕದಿಲ್ಲ ರೀ. 6-7 ಫೂಟ್ ಯಾವುದು ಒಂದು ಕೂದಳಿಯಷ್ಟು ಹರಿಲಾರ್ದಂಗೆ, ಒಂದು ಕೂದಳಿಯಷ್ಟು ಹರಿಲಾರ್ದಂಗೆ ಬಂದೈತೆ ನೋಡ್ರಿ ಇದು. ಒಂದು ಕ್ಷಣ ನೋಡ್ರಿ. ಅಂದ್ರೆ ನಮ್ಮ ಭೂಮಿ ಒಳಗೆ ಅಷ್ಟು ದೂರ ಹೋಗಿ ಆಹಾರ ಜಕ್ಕೊಂತೈತಿ. ಅಂದ್ರೆ ಅಷ್ಟು ಭೂಮಿ ಮಣ್ಣು ಲೂಸ್ ಆಕತಿ, ಅಷ್ಟು ಗಾಳಿ ಆಡ್ತೈತಿ, ಅಷ್ಟು ನೀರು ಹೊಕ್ಕೈತಿ. ಇದು ನಮ್ಮ ಇದು ಹೊಲದಾಗ ಆದಂಥ ರಿಪೋರ್ಟ್. ಇದು ನಂದು 20 ವರ್ಷದ ಬೀಜ ಐತ್ರಿ ಮೆಣಸಿನ್ಕಾಯಿ ಬೀಜ. ನಾನು ಈ ಪ್ರಯೋಗ ಮಾಡೇನಿ ರೀ. ನಿಮಗೆಲ್ಲ ಕಬ್ಬು ಬೆಳಿತಿರಲ್ಲ 3 ಬೆಳೆ ಕಬ್ಬು ಹಚ್ಚಿಂದ ಹಂಗೆ ರೀ. ನಾನು ಈ ವರ್ಷ ನಿಮ್ಗೆ ಅಟ್ ಪ್ರೆಸೆಂಟ್ ಬಂದು ನೋಡಿರಿ, ಹೋದ ವರ್ಷದಲ್ಲಿ ಮೆಣಸಿನ ಗಿಡ ಅದನ್ನೆಲ್ಲ ದನ ತಿಂದು ಎಲ್ಲ ತುಳಿದು ಹೋಗಿದ್ದ ಒಂದು 10-15 ಗುಂಟೆದೊಳಗೆ ಮಾಡೀವಿ. ಹೆಚ್ಚು ಕಡಿಮೆ ನಾನು ಈ ಸದ್ಯ ಅಟ್ ಪ್ರೆಸೆಂಟ್ ಎಲ್ಲಿನೋ ಸಿಕ್ಕಾಪಟ್ಟಿ ಮಳೆ ಇಲ್ಲ, ಆದರೂ ನನ್ನ ನಡುಮಟ್ಟ ಗಿಡ ಇದಾವೆ. ಹೋದ ವರ್ಷದ ಗಿಡ ಅದ್ರ ಮ್ಯಾಗ ಸಾಕಷ್ಟು ಪ್ರಯೋಗ. ಮತ್ತು ಅದಕ್ಕೆ ಯಾವುದೂ ಸ್ಪ್ರೇ ಇಲ್ಲ. ಮತ್ತು ಮೊದಲೇಕೆಲ್ಲ ಎಡಿ ಕುಂಟಿ ಹೊಡಿದ್ವಿ, ಅದೂ ಇಲ್ಲ. ಅದು ಮಲ್ಚ್ ಮಾಡೀವಿ. ಅದು ಬೀಜ ನಮ್ಮ ಸ್ವಂತದ್ರಿ, 22 ವರ್ಷದ ತಳಿ ರೀ. ಹೌದು ಬ್ಯಾಡಿಗೆ ಇದು ಬಳ್ಳಿ ಶೇಂಗಾ ರೀ. ನಾವು ಈ ಥರ ಎಲ್ಲ ಕುಂಬಳಕಾಯಿ ಬೆಳಿತೀವಿ ರೀ. ಡಾಕ್ಟರ್ ಟಿ.ಬಿ. ಅಳವಳ್ಳಿ ಅಬ್ದುಲ್ ಕರೀಮ್ ಅಂತೇಳಿ ದಿವ್ಯೋತ್ಸವ ಸೈಂಟಿಸ್ಟ್. ಭಾಳ ಇದು ಮೆಣಸಿನ್ಕಾಯಿ ಬಗ್ಗೆ ನೋಡಿರಿ, ನಮಗೆಲ್ಲ ಮೆಣಸಿನ್ಕಾಯಿಗೆ ಔಷಧಿ ಇಲ್ಲ ಬರೋಂಗಿಲ್ಲ ಅಂತೀವಿ. ನಾನು ಅಪ್ಪಿ ಔಷಧಿ ಹೊಡೆದಿಲ್ಲ. ಒಂದು ಇದೇನೋ ಹೇಳ್ತಿರಲಿಲ್ಲ, ದಶಪರ್ಣಿ ಆ ಪರ್ಣಿ ಈ ಪರ್ಣಿ ಯಾವ ಪರ್ಣಿನೂ ಹೊಡೆದಿಲ್ಲ. ಬಿತ್ತೋದು, ಈ ಗೊಬ್ಬರ ಹಾಕೋದು, ಅದಕ್ಕೊಂದು ಸ್ವಲ್ಪ ಕ್ರಾಪ್ ಎಡಿಷನಲ್ ಮಾಡೋದು. ನಮಗೆ ಉಪಕಾರಿ ಮಾಡುವಂಥ ಕೀಟಗಳಿಗೆ ಬರುವಂಥ ಕ್ರಾಪ್ ಅದರೊಳಗೆ ಎಡಿಟ್ ಮಾಡೋದು ರೀ. ಇದು ನಮ್ಮ ಗಿಡ ರೀ. ಇದು ಬಾರ್ಡರ್ ಜೋಳ ಈ ಬಾರ್ಡರ್ ಜೋಳ ಹಾಕೋದ್ರೊಳಗೆ ಒಂದು ವೈಜ್ಞಾನಿಕ ಕಾರಣ ಐತ್ರಿ, ಆಮೇಲೆ ಹೇಳ್ತೀನಿ.
ಈ ಥರ ನಮ್ಮ ಮೆಣಸಿನ ಗಿಡಗಳಿಗೆ ಚೆಂಡು ಹಾಕೋದ್ರಿಂದ ಇದು 4 ಲಾಭ ಮಾಡುತ್ತೆ. ಏನು 4 ಲಾಭ ಅಂತಂದ್ರೆ, ಒಂದು ನಿಮ್ಯಾಟೋಡ್ ಕಂಟ್ರೋಲ್ ಮಾಡುತ್ತೆ, ಎರಡನೇದು ನಮ್ಮ ಹಾನಿ ಮಾಡುವಂಥ ಕೀಟಗಳ ಪತಂಗಗಳ ಮಟ್ಟಿ ಇದ್ರ ಮೇಲೆ ಇಡೋದ್ರಿಂದ ನಾವು ಹೂವು ಹರ್ಕೊಂಡು ಹೋಗೋದ್ರಿಂದ ಆ ಹೂವಿನ ಆದಾಯ ಆಕತಿ. ನೆಕ್ಸ್ಟ್ ಇದೆಲ್ಲ ಒಣಗಿತು ಅಂತಂದ್ರೆ ಭಾಳ ಇಂಪಾರ್ಟೆಂಟ್, ನಾವು ಎರೆಹುಳಕ್ಕೆ ಅರ್ಥವರ್ಮಿಗೆ ಮಳೆ ಬಂದಾಗ ಚೆನ್ನಾಗಿ ಫುಡ್ ತಯಾರಾಕತ್ತೆ. ಮತ್ತು ದೀಪಾವಳಿ ಟೈಮಾಗ ಒಳ್ಳೆ ಇನ್ಕಮ್ ಆಕೈತಿ. ಇವತ್ತು ನಾವು ಮಾತಾಡಕತ್ತೀವಿ ಎಕ್ಸ್ಟ್ರಾ ಜೇನು ಕೃಷಿ ಅಂತೇಳಿ. ಇದು ನನ್ನ ಬಾಲ್ಯದೊಳಗೆ ನಾವೆಲ್ಲ ಹೊಲಕ್ಕೆ ಹೋಗಿದ್ವಿ. ಹೊಲಕ್ಕೆ ಹೋದಾಗ ಹೆಣ್ಮಕ್ಳು ಕರೆಯೋರು, ಬಾ ಬರೀ ಸಾಲಿಗೆ ಹೋಗಿ ಏನು ಮಾಡ್ತಿದ್ವಿ ಬಾಯಲ್ಲಿ ಅಂತೇಳಿ ಕೆಳಗೆ ಎರ್ಕಲ್ ಬಿಡೋದ ಜೇನು ತೆಗೆದು ಬಾಯಿಗೆ ಒರೆಸೋರು. ಅಷ್ಟು ಜೇನು ಕಟ್ತಿದ್ವಿ ರೀ. ಇವತ್ತು ನಾವು ಡಬ್ಬಿ ಅದು ತಪ್ಪಂತ ಹೇಳ್ತಾ ಇಲ್ಲ, ಮತ್ತು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಷ್ಟು ಇರುವಂಥದ್ದನ್ನು ನಾವು ಇವತ್ತು ಮತ್ತು ಎಕ್ಸ್ಟ್ರಾ ಕೆಲಸ ಮಾಡಕತ್ತೀವಿ. ನಾನು ಹೊಲ ಕನಿಷ್ಠ ಪಕ್ಷ 20 ಜೇನು ಕಟ್ತೇವೆ. ನಾವು ಏನೂ ಡಬ್ಬಿ ಇಲ್ಲ, ಏನೂ ಇಲ್ಲ, ಇದಕ್ಕೇನು ಡಬಲ್ ಕಟ್ತೇವೆ. ಹೌದ್ರಿ, ಇದು ತಗಡೈತ್ರಿ, ಸಿಕ್ಕಾಪಟ್ಟಿ ಕಾಯ್ತಿದ್ದಿ, ಬಿಸಿಲಿಗೆ ಐತಿದೆ. ಹೌದ್ರಿ, ಇದು ಚೆಂಡು ಗಿಡ ರೀ. ಇದರಲ್ಲಿದ್ದ ಎಷ್ಟು ಲಾಭ ಐತ್ರಿ. ತುಪ್ಪದ ಹೋಲ್ರಿ, ನಮಗೆ ಎಷ್ಟು ಪರಾಗ ಮಾಡ್ತೈತಿ, ಎಷ್ಟು ಈಡು ಕೊಡ್ತೈತಿ, ಎಷ್ಟು ನಮಗೆ ರೋಗ ಬರಲಾರ್ದಂಗೆ ತಡಿಸ್ತೈತಿ ನೋಡ್ರಿ. ಪ್ರತಿಯೊಂದೂ ವೈಜ್ಞಾನಿಕವಾಗಿ ನಮ್ಮ ಪೂರ್ವಿಕರು ಸತ್ಯ ನಾವು ಅದನ್ನು ಹಿಡ್ಕೊಲೇ ಇಲ್ಲ. ಮುಂದೆ ನಮ್ಮ ಮಕ್ಕಳಿಗೆ ಏನು ಹೇಳೋರು, ಅಲ್ಲಿ ಒಂದು ಚಲೋ ಗೊಬ್ಬರದ ಅಂಗಡಿ ಐತಿ, ಇಲ್ಲೊಬ್ಬ ಚಲೋ ಎಣ್ಣೆ ಅಂಗಡಿ ಐತಿ, ಅಲ್ಲಿ ಒಬ್ಬ ಚಲೋ ಬೀಜ ಕೊಡ್ತಾನೆ. ಇದು ತೊಗರಿ ಗಿಡದಾಗ ರೀ ಅಷ್ಟು ಕೆಳಗೆ ನಾವು ಕ್ರಾಪ್ ರೆಸಿಡ್ಯೂ ಸಿಕ್ಕಾಪಟ್ಟಿ ಮಲ್ಚಕತ್ರ ತೊಗರಿ ಇದ್ರಿ. ಏನೂ ಮಾಡಿಲ್ಲ ರೀ. ಇದು ಭಾಳ ವರ್ಷದ ರೀ. ಈ ಆ್ಯಕ್ಟ್ ಪ್ರೆಸೆಂಟ್ ಇವತ್ತು ಎಲಿನೋ ಎಫೆಕ್ಟ್ ಇವತ್ತು ಈ ಬರಗಾಲ ಐತಿ, ಹಿಂಗೈತಿ. ಆ್ಯಕ್ಟ್ ಪ್ರೆಸೆಂಟ್ ನಮ್ಮ ಹೊಲಕ್ಕೆ ಬರ್ರಿ ಹಿಂಗೈತಿ ಸದ್ಯ. 20 ವರ್ಷದ ಬೀಜ ರೀ, ಸ್ವಂತದ್ದು ರೀ. ಡಾಕ್ಟರ್ ಸಂಕಲ್ಪ ಅಂತೇಳಿ ಇವ್ರು 5 ವರ್ಷ ಸಂಶೋಧನೆ ಮಾಡಿ ಯೂನಿವರ್ಸಿಟಿಗೆ ನನಗೆ ಫೋನ್ ಹಚ್ತಾರೆ. ನಮ್ಮೆಲ್ಲ ಸಾಯಿಲ್ ಇಲ್ಲಿ ಒಯ್ದ, ಮಲೇಶಪ್ಪ ನಿಮ್ಮ ಸಾಯಿಲ್ ಏನು ರೀಚ್ ಐತ್ರಿ ಅಂತ ನಾವು ಹೊಳಗೆ ಕೇಳಿದೆ. ಹಂಗೆ ರೀಚ್ ಅಂದ್ರೆ ಏನು ರೀ ಅಂತ ಕೇಳಿದ್ರೆ, ನಿಮ್ಮ ಭೂಮಿ ಒಳಗೆ ಏನು ಇರಬೇಕದಲ್ಲ ಎಲ್ಲ ಚೆನ್ನಾಗೈತ್ರಿ ಅಂತ. ವಿಶ್ವವಿದ್ಯಾಲಯ ಭಾಳ ನಮ್ಮಲ್ಲಿ ಧಾರವಾಡ ವಿಶ್ವವಿದ್ಯಾಲಯ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಪ್ರತಿಯೊಂದು ನನಗೆ ಗೊತ್ತಾಗಲಾರ್ದಂಗೆಲ್ಲ ಸಾಯಿಲು ಇದು ಅದರ ರೂಟ್ ಯಾವ ರೂಟ್ ಏನೇನು ನೆವಣಿ ಬುಡಕಿ ಏನು ಕೆಲಸ ಮಾಡ್ತೀವಿ, ಉದ್ದಿದ ಬುಡಕಿ ಏನು ಪೋಷಕಾಂಶಗಳು ಹೆಚ್ಚಾಕ ಎಲ್ಲ ಅನಾಲಿಸಿಸ್ ಮಾಡಿಸಿದ್ವಿ. ಇವರು ನಾಗರಾಜ್ ಅಂತೇಳಿ ಮೊದಲಕ್ಕೆ ಸರ್ಟಿಫಿಕೇಷನ್ ಅಂದ್ರೆ ಪ್ರತಿ ವರ್ಷ ಸರ್ಟಿಫಿಕೇಷನ್ ಬರ್ತಾರೆ ಅವರು, KSOC. ಹಾಂ, ಮೆಣಸಿನ ಗಿಡ ಅಂದ್ರೆ ನಾನು ಮೆಣಸಿನ ಗಿಡ ಬೆಳೆ. ಪ್ರೆಸೆಂಟ್ ನಾನು ಹೊಲದಾಗ ಬಂದ್ರೆ ಮೆಣಸಿನ ಗಿಡದಾಗ ಕನಿಷ್ಠ ಪಕ್ಷ 5 ಬೆಳೆ ಅದಾವೆ. ಒಂದು ಎಳ್ಳರಿ, ಒಂದು ಫಾಕ್ಸ್ಟೈಲ್ ಮಿಲೆಟ್, ಒಂದು ಬಾನ್ಯಾರ್ಡ್ ಮಿಲೆಟ್, ಮತ್ತು ತೊಗರಿ, ಇದು ಮುಂಗಾರ್ಲೆ ಆಯ್ತು, ಮತ್ತು ಹಿಂಗಾರ್ಲೆ ಮಡಿಕೆ, ಗಿಡ್ನಂದೆಲ್ಲ ಜೋಳ, ಅಗಸಿ ಇಂಥವೆಲ್ಲ ಸಿಡಿಗಾಳ. ಒಂದೊಂದು ಎಕರೆಗೆ 100 ಗ್ರಾಮ್ ನಿಮಗೆ ಹಾರ್ವೆಸ್ಟ್ ಮಾಡ್ಕೊಳಕ್ಕೆ ಬಂದ್ರೆ ಮಾಡ್ಕೊರಿ. ಮಾಡ್ಕೊಲಿಲ್ಲ ಅಂತಂದ್ರೆ ಅವು ಏನು ರೋಗ ತಡೆ ಕೊಡ್ತಾವೆ ರೀ. ಮತ್ತು ನೆಕ್ಸ್ಟ್ ಕ್ರಾಪ್ ರೆಸಿಡ್ಯೂ ನಿಮ್ಮ ಭೂಮಿಯಾಗ ಉಳಿತೈತಿ. ನಾವು ಬರೀ ಮೆಣಸಿನ ಗಿಡನ ಬೆಳೆದಾಗ ರೋಗ ಹೆಚ್ಚಾಕತ್ತೆ ಆಟೋಮೆಟಿಕ್ಕಾಗಿ. ರೀ ಟೋಟಲ್ 1 ಡ್ರಾಪ್ ನೀರಾವರಿ ಬೇಡ ಅಂತೀನಿ ರೀ. ನಾ ಒಣ ಬೇಸಾಯ ರೀ, 1 ಡ್ರಾಪು ನೀರು ಬೇಡವೇ ಬೇಡ. ಇದು ನಮ್ಮ ಮೆಣಸಿನ್ಕಾಯಿ ರೀ. ಈ ಥರ ಪೂರ್ತಿ ಡ್ರೈ ಆಗೋ ಮಟ್ಟ ನಾವು ನೆಲಕ್ಕೆ ಹಾಕಿ ಒಣಗಿಸಂಗಿಲ್ಲ. ಸ್ವಲ್ಪ ತುಂಬ ಹಸಿ ಇರ್ತದೆ ರೀ, ಅವಾಗ ಸ್ವಲ್ಪ ಚೀಲದ ಮ್ಯಾಗ ಹಾಕಿ ಪ್ಯಾಕ್ ಮಾಡಿ ಇಡ್ತೇವೆ. ಪ್ಯಾಕ್ ಮಾಡಿಟ್ಟು 1 ಡ್ರಾಪು ನೀರು ಹಾಕ್ಲಾರ್ದಂಗೆ ಮಾರುಕಟ್ಟೆ ಮಾಡ್ತೇವೆ ರೀ. ಇವರು ಅಮೇರಿಕಾದವ್ರು ಸನ ಅಂತೇಳಿ. ನನ್ನ ಕನಸು ಮನಸ್ಸಿನಾಗೂ ನಾನು ಎಕ್ಸ್ಪೋರ್ಟ್ ಮಾಡಬೇಕು, ಅದನ್ನು ಮಾಡ್ಬೇಕು ಅಂತ ಕೊಟ್ಟ ಕನಸು ಕಂಡಿದ್ದಿಲ್ಲ. ಈ ತಾಯಿ ಗೂಗಲ್ನ ನಂಬರ್ ಹುಡ್ಕೊಂಬಂದು ನಮ್ಮ ಹೊಲ ಎಲ್ಲ ಅಡ್ಡಾಡಿ ನಮ್ಮ ಮಣ್ಣು ಮೆಣಸಿನ್ಕಾಯಿ ಸ್ಯಾಂಪಲ್ ಸ್ವಲ್ಪ ಅಜ್ವಾನ ಒಯ್ದು ಒಂದು 6 ತಿಂಗಳು ಬಿಟ್ಟು ಹೇಳ್ತಾಳೆ, ಮಲೇಶಪ್ಪ ಇನ್ನು ಮೆಣಸಿನ್ಕಾಯಿ ಮತ್ತು ಅಜ್ವಾನ ನಮಗೆ ಎಷ್ಟು ಬೇಕಲ್ಲ ಅಷ್ಟು ರಿಕ್ವೈರ್ಮೆಂಟ್ ನಾವು ಎಷ್ಟು ಹೇಳ್ತೀವಿ ಅಷ್ಟು ಕೊಡು ಅಂತೇಳಿ. ಈಗ 6 ವರ್ಷದಿಂದ ಕ್ಯಾಲಿಫೋರ್ನಿಯಾ ದೇಶದೊಳಗೆ ಮಲ್ಲೇಶಪ್ಪ ಬಿಸೋಟಿ ಗೂಗಲ್ ಯಾರು ನೋಡ್ರಿ ಡಯಾಸ್ಪೋರಾ ಅಂತೇಳಿ ಗೂಗಲ್ನಾಗೆಲ್ಲ ನನ್ನ ಹಿಸ್ಟ್ರಿ ಐತೆ ನೋಡಿರಿ. ಅಮೇರಿಕಾ ದೇಶದೊಳಗೆ ಅಮೇರಿಕಾ ದೇಶದಿಂದ ಕ್ಯಾಲಿಫೋರ್ನಿಯಾದೊಳಗೆ ಅವ್ರ ಅಡಿಗೆ ಮನೆ ಆಗೈತೆ ರೀ ನಮ್ಮ ಊರು. ನಾನು ಎಂದೂ ಕನಸ್ಕೊಂಡವಲ್ಲ ನಾನು ಅಲ್ಲಿ ಮಾರಬೇಕು, ನಾನು ಹಿಂಗೆ ಬೆಳೆದ ಅಂದ್ರೆ ನಾ ಯಾಕೆ ಹಿಂಗೆ ಹೇಳ್ತೀನಿ ಅಂತಂದ್ರೆ, ಸತ್ಯದ ಬದುಕನ್ನು ಕಂಡುಕೊಂಡಾಗ ಹುಡುಕೊಂಡು ಬರ್ತೈತಿ ತಾನಾದ. ನಾವು ಬರೀ ಇನ್ಕಮ್ ಎಷ್ಟು ಬರ್ತೈತಿ ಅನ್ನೋಕ್ಕಿಂತ ನಾವು ಸತ್ಯದಿಂದ ಎಷ್ಟು ಬದುಕೇವೆ ಅಂದಾಗ ಅದು ಧರ್ಮ ಉಳಿತೈತೆ ಅಲ್ಲಿ. ಕೃಷಿ ಪೂರ್ವಿಕರು ಹಂಗಿತ್ತು ರೀ. ಪ್ರತಿಯೊಬ್ಬರು ಮಳೆಗೆ ಹೋತಂತ ಯಾರು ಅಳ್ತಿದ್ದಿಲ್ಲ ಅವಾಗ. ನಿಮಗೆ ನಾವು ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ಇಂಥ ಹಿರಿಯರಿದ್ರೆ ನಮ್ಮ ಊರಾಗ ಅವ್ರಿಗೆ ಹೋಗಿ ನಾ ಹಿರಿಯರು ಹೊಸ ಏನನ್ನಾವ ಅಂತಂದ್ರೆ, ನೀವೇನು ಮಾಡಿರಿ ಬಿಡ ಅಂತ ಹೇಳವ, ನಮ್ಮ ಹಂಗೆ ಮಾಡಿದ್ರಿ ಸತ್ತು ಹೋಗಿದ್ದೆ ಮತ್ತು ಏನು ಮಾಡಿ ಹೇಳ ಅಂತ ಹೇಳ್ತಿದ್ರಿ. ಕೇಳಿದಾಗ ಇಂಥ ಹಿರಿಯರು ಹೇಳಿದ್ರು ನಮ್ಮ ಊರಾಗ ಒಬ್ಬರು, ಇವತ್ತೆಲ್ಲ ನಿಮ್ಗೆ ಭಾರಿ ಭಯ, ಮೊಬೈಲನ್ನು ನೋಡಿದ್ರು ಇಷ್ಟೆಲ್ಲಿನೋ ಎಫೆಕ್ಟ್ ಐತಿ, ಇಷ್ಟು ಇಲ್ಲೇ ಮಳೆ ಆಕತಿ, ಇಷ್ಟೆಲ್ಲ ನೋಡಿದ ಚಿಂತನೆ ಭಾರಿ ಭಯ ಐತಿ ನಿಮಗೆ. ಅವರು ಅವತ್ತಿನ ಕಾಲದಾಗ ಈ ಒಂದು 20-30 ವರ್ಷದ ಹಿಂದೆ ಅನುರಾಧ ಮಳೆ ಗೊತ್ತಲ್ಲ ರೀ, ಅನುರಾಧ ಮಳೆ ಎಲ್ಲರೂ ಊರು ಬಿಟ್ಟು ಹೋಯ್ತಂತ, ಮಳೆ ಆಗಿತ್ತು ಅಂತೇಳಿ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ರಂತ. ಹೋಗಿಂದ ಮುಂದೆ
ಅನುರಾಧ ಮಳೆ ಆತಂತ್ರಿ. ಅನುರಾಧ ಮಳೆ ಹೆಂಗೆ ಆತಂದ್ರೆ 5 ರಿಂದ 10 ದಿನ ಬರ್ತಾ ಬಡ್ದು ಹಂಗೆ ಸಣ್ಣಗೆ ಜಿಟಿ 10-12 ದಿನ ಹತ್ತಿ ಬಿಡ್ದ ಹೊಲ ಎಲ್ಲ ಹಸಿ ಆದವಂತ. ಹಸಿವೆ ಆಗಿಂದ ಅವಾಗೇನು ಫೋನ್ ಇದ್ದಿದ್ದಿಲ್ಲ, ಎಲ್ಲ ಪತ್ರ ಬರೋದು ಕರೆಸಿದ್ರಂತ. ಕರೆಸಿ ಊರವ್ರೆಲ್ಲರೂ ಸೇರಿ ಕುಸಿಬಿ, ಜೋಳ, ಗೋಧಿ, ಕಡ್ಲಿ ಏನೇನು ಹಿಂಗಾರಿ ಬರ್ತಾವಲ್ಲ ಎಲ್ಲನೂ ಬಿತ್ತಿದ್ರಂತ. ಬಿತ್ತಿದ್ರೆ ಯಾವುದು ಎಣ್ಣಿಲ್ಲ ಬೆಣ್ಣಿಲ್ಲ ಅಥವಾ ತಿಪ್ಪಿ ಗೊಬ್ಬರ ಹೇರಿದ್ದನ್ನೆಲ್ಲ ಹಾಕಿ ಬಿತ್ತಿದ್ರೆ ಅವ್ರೇನು ನಾವೇನು ಕುಸಿಬಿ ಕೊಯ್ಯಕ್ಕೆ ಹೋದ್ರೆ ಕೂಲಿ ಕೊಡ್ತಾರಲ್ಲ ಅಂಥವ್ರ ಕೂಲಿ ಒಂದು ಚಕ್ಕಡಿಗೆ ತಾಡ್ಪತ್ರೆ ಕಟ್ಟಿದ್ರೆ ಎಷ್ಟು ತುಂಬ್ತೈತಲ್ಲ ಅಷ್ಟು ಕೂಲಿ ಡಂಬರಿಗೆ ಕುಸಿಬಿ ಕೊಟ್ರಂತ. ಅವ್ನು ರೈತನೂ ಎಷ್ಟು ಬೆಳೆದಿರ್ಬೇಕು ನೋಡ್ರಿ. ಆ ವರ್ಷ ನಮ್ಮಲ್ಲಿ ಒಬ್ಬರು ರಾಯರು ಅವರು ಮಗಳು ಹುಟ್ಟಿಲ್ಲಂತ, ಅದಕ್ಕೆ ಆ ತಾಯಿ ಹೆಸರು ಅನುರಾಧ ಅಂತ ಇಟ್ಟರು. ಇಷ್ಟು ಚೆನ್ನಾಗಿ ಬದುಕಿದಂಥ ಜೀವ ಇವತ್ತು ಭಯದೊಳಗೆ ಸಾಯಕತ್ತೈತಿ. ಮಳೆ ಯಾವತ್ತು ಹೇಳಿ ಕೇಳಿ ಬರೋಂಗಿಲ್ಲ ರೀ. ಮಳೆಗೆ ಯಾಕೆ ನಾವು ಚಿಂತನೆ ಮಾಡ್ಬೇಕು? ನಾವು ಮಾಡೋ ಕೆಲಸ ನಾವು ಮಾಡ್ಬೇಕು ರೀ. ಮಳೆ ಹೆಚ್ಚಾತಂದ್ರೆ ಯಾರಿಗಾರು ತಡೆಯಕ್ಕೆ ವಿಜ್ಞಾನ ಹೇಳ್ತೈತಿ ಇವತ್ತು ಮಳೆ ಹೆಚ್ಚು ಬರ್ತಂತ ಯಾರಿಗಾರು ತಡೆಯಕ್ಕೆ ಸಾಧ್ಯ ಐತ್ರಿ? ಮಳೆ ಹೋತಂದು ಮಳೆ ಬರ್ಸೋಕ್ಕೆ ಸಾಧ್ಯ ಐತ್ರಿ? ಅವೆಲ್ಲ ಚಿಂತನೆ ಏನ್ರಿ ಅವೆಲ್ಲ? ನಾವು ಮಾಡೋದು ಮಳೆ ಹೋತು ಅಂತ ಬರಗಾಲ ಬರ್ತೈತಿ ಅಂದ್ರೆ ಹಗಿರ ಜೋಳ ಇರಬೇಕು ಮನ್ಯಾಗ, ಎಲ್ಲ ಕಾಳು ಇರಬೇಕು, ಅದನ್ನ ಇಟ್ಕೊಂಡು ಬದುಕಕ್ಕೆ ಕಲಿಬೇಕು ರೀ. ಮಳೆ ಇನ್ನೂ 1 ವರ್ಷ ಹೋಗಲಿ. ಇವತ್ತು ಉಪ್ಪು ಖಾರ ಪ್ರತಿಯೊಬ್ಬ ಹುಟ್ಟಿದ ಕೂಸಿಂದ ಪ್ರತಿಯೊಬ್ಬರು ತಿನ್ಬೇಕು. ಒಂದು ಕ್ಷಣ ವಿಚಾರ ಮಾಡಿರಿ ನೀವೆಲ್ಲ. ಹಾಳಿ ಸಾಲೋದಿಲ್ಲ ರೀ, ಅಷ್ಟು ಸ್ಪ್ರೇ ಮಾಡಿ ತಿಂತೀರಲ್ಲ, ಮತ್ತು ಅದು ಯಾರು ತಿಂತಾರೆ ರೀ? ನಮ್ಮ ಮಕ್ಕಳು ತಿಂತಾವಲ್ಲ ರೀ. ಒಂದು ಮೆಣಸಿನ್ಕಾಯಿ ಪ್ರತಿನಿತ್ಯ ತಿನ್ನೋರಲ್ರಿ ನೀವು. ಎಂಥ ಕಾಯಿ ತಿನ್ನಕತ್ತೀರಿ ನೀವು? ಆ ಹೊಲ ಮೆಣಸಿನ್ಕಾಯಿ ಬೆಳಿಬೇಕಲ್ಲ, ಆ ಹೊಲಕ್ಕೆ ಬಳ್ಳಿ ಶೇಂಗಾ ಹಾಕಿರ್ತಿದ್ರು, ಆ ಹೊಲಕ್ಕೆ ಗೋಧಿ ಹಾಕ್ತಿದ್ರು. ಆ ಗೋಧಿ ಹೊಲಕ್ಕೆ ಮೆಣಸಿನ್ಕಾಯಿ ಗೋಧಿ ಹಾಕಿದ ಹೊಲಕ್ಕೆ ಬಳ್ಳಿ ಶೇಂಗಾ ಹಾಕಿದ ಹೊಲಕ್ಕೆ ಮಾತ್ರ ಮೆಣಸಿನ್ಕಾಯಿ ಬೆಳಿತಿದ್ರು. ಆ ಬಳ್ಳಿ ಶೇಂಗಾದಾಗ ಭಾಳ ತಕ್ಕತೈತ್ರಿ. ಇದು ಎಷ್ಟು ಲೈವ್ ಮಲ್ಚ್ ಆಗೈತಲ್ಲ ರೀ, ಇದರ ಅರ್ಧ ಪ್ರಮಾಣ ನಾವೇನು ಇವತ್ತು ಕ್ರಾಪ್ ರೆಸಿಡ್ಯೂ ಅಂತೇಳಿ ಅದೆಲ್ಲ ಭೂಮಿಯಾಗಿ ಉಳಿದೈತ್ರಿ ಇದು. ಮತ್ತು ಇದು ನಮ್ಮ ಕಾಯಿ ಬರ್ತೀವಿ. ಇಷ್ಟಲ್ದ ಇನ್ನೂ ಏನು ಕೊಡ್ತೀವಿ ನೋಡಿರಿ. ಇದ್ರೊಳಗೆ ಒಂದಿಷ್ಟು ಇವು ಹುಳ ನ್ಯಾಚುರಲ್ ನಿಮೋರಿಯಾ ರಿಲೆ ಬ್ರೊಕೊನಾಯ್ಡ್ ಪರತಂತ್ರ ಜೀವಿ ಇವು ನೋಡಿರಿ. ಇವನ್ನ ಹೊರಗಡೆ ತರಕತ್ತೀವಿ. ಇವನ್ನ ಆರಿಸಿ ನೀವು ಬಾಟ್ಲಿಯಾಗಿ ಇಟ್ಕೊಂಡು ಸ್ಪ್ರೇ ಮಾಡಿದ್ರೆ ಇವು ಚೆನ್ನಾಗಿ ಕೆಲಸ ಮಾಡಿ. ಇದು ನಮ್ಮ ಬಳ್ಳಿ ಶೇಂಗಾ ರೀ. ಇದ್ರೊಳಗೆ ರೀ ಊದ್ಲಾ ಕೊರಲಿ ನಮ್ಮ ಡಾಕ್ಟರ್ ಸಿ ಪಿ ಚಂದ್ರಶೇಖರ್ ಬಂದಾಗ ಅದ್ರದ್ದು ಪಕ್ಕದೊಳಗೆ ರೀ ಇದ್ರ ಬೇರೆ ಬಳ್ಳಿ ಶೇಂಗಾದ ಬೇರೆ ಊದ್ಲದ ಬೇರೆ ಡೈವರ್ಸಿಟಿ ಭೂಮಿ ಒಳಗೆ ಹೋಲ್ ಡಿಫ್ರೆಂಟ್ ಆಕತಿ. ಪೋಷಕಾಂಶಗಳು ಬೇರೆ ಡಿಫ್ರೆಂಟ್ ಸಿಗ್ತಾವೆ. ಹಾಗಾಗಿ ಈ ಥರ ಬೆಳೆಯೋದ್ರಿಂದ ಅದು ಒಂದು ಬೆನಿಫಿಟ್. ನೆಕ್ಸ್ಟ್ ಇದಕ್ಕೆ ಹಕ್ಕಿ ಪಕ್ಷಿ ಬರ್ತಾವೆ ರೀ. ಹಕ್ಕಿ ಪಕ್ಷಿ ಬರೋದ್ರಿಂದ ನಮ್ಮ ಕೀಟಗಳು ತಿನ್ನೋದ್ರಿಂದ ಮತ್ತು ಅವು ಹಿಕ್ಕಿ ಹಾಕೋದ್ರಿಂದ ಅದು ಬೆನಿಫಿಟ್ ಐತಿ ಸಾಕಷ್ಟು. ರೀ ಈ ಊದ್ಲಾ ಕೊರಲಿ ನಾನು ಆಗಲೇ ಹೇಳಿದೆ ನಿಮ್ಗೆ, ಜೋಳ ಬಾರ್ಡ್ರ್ ಎಲ್ಲ ಯಾಕೆ ಹಾಕ್ತಾರ ಅಂಥೇಳಿ. ಇದು ಯಾರಿಗಾರು ಗೊತ್ತ್ರಿ? ಇದು ಗುಳದಾಳಿ ಹುಳ ಅಂತಾರೆ. ಇದಕ್ಕೆ ನಮ್ಗೆ ಲೇಡಿ ಬಿಟ್ಲು ಬಗ್ ಅಂತಾರೆ ನಮ್ಮ ಇಂಗ್ಲೀಷ್ನೊಳಗೆ. ಯಸ್. ಅದು ಏನು ಮಾಡ್ತೈತೆ ಅಂತಂದ್ರೆ ನಾವೇನು ತಲೆಯಾಗ ಐತಲ್ಲ ಮೈಟ್ಸ ತ್ರಿಪ್ಸ ಮುಟ್ಟಿ ರೋಗ ಅಂತೆಲ್ಲ ಆ ಮುಟ್ಟಿ ರೋಗ ತಿನ್ನೋದೇ ಇದೆ ರೀ. ಅದಕ್ಕೆ ರೀ ನಮ್ಮ ಪೂರ್ವಿಕರು ಸುತ್ತಲಿ ಜೋಳ ಹಾಕ್ತಿದ್ರು. ಜೋಳದ ಪೊದೆ ಒಳಗೆ ಊದದ ಪೊದೆ ಒಳಗೆ ಸಿಕ್ಕಾಪಟ್ಟಿ ಪಾಪ್ಯುಲೇಷನ್ ಆಕೈತ್ರಿ ಅದ್ರದ್ದು. ಅದಕ್ಕೆ ಆಗೋದ್ರಿಂದ ಇದು ನಮಗೇನು ಬರುವಂಥ ರೋಗನ ಇದು ಕಂಟ್ರೋಲ್ ಮಾಡ್ತೈತಿ. ಎಸ್ ಎಕ್ಸಾಕ್ಟ್. ಅದರ ಮರಿ ರೀ ನೋಡಿರಿ. ಇವೆಲ್ಲ ಇವಕ್ಕೂ ಹೋಗಿ ಎಣ್ಣೆ ಹೊಡೆದು ಬರ್ತೀವಿ. ಇವರೆಲ್ಲ ಉಪಕಾರ ಮಾಡ್ತಿರ್ತಾರೆ, ಅವಾಗ ಅದು ಸಾಯ್ತವೆ, ಅದ್ರ ಪಾಪ್ಯುಲೇಷನ್ ಕಡಿಮೆ ಆಕೈತಿ. ಇವತ್ತು ಕಡ್ಲಿ ಐತಲ್ಲ ರೀ, ಕಡ್ಲಿ ಒಳಗೆ ನೀವು ಸ್ಪ್ರೇ ಇಲ್ಲ ಬರಾಕ ಚಾನ್ಸ್ ಇಲ್ಲ ಅಂತಿರಲ್ಲ ರೀ. ನಾವು ಒಂದು ಸಿಂಗಲ್ ಸ್ಪ್ರೇ ಮಾಡ್ಲಾರ್ದಂಗೆ ಕಡ್ಲಿ ತೆಗ್ದೇವೆ ರೀ. ಜಸ್ಟ್ ಒಂದು ಎಕರೆಗೆ 50 ಗ್ರಾಮ್ ನೀವು ಜೋಳ ಕುಡಿಸಿದ್ರೆ 50 ಗ್ರಾಮ್ ಜೋಳ ಕುಡಿಸಿದ್ರೆ ಈ ಥರ ಹಕ್ಕಿ ಗುಬ್ಬಿ ಬರುತ್ತೆ ರೀ. ಇದ್ರದ್ದು ನಾನು 3,500 ಫೋಟೋ ತೆಗ್ದೇನೆ ರೀ. 3,500 ಫೋಟೋ ತೆಗ್ದೇನೆ. ಒಂದು ಸರಿ ಕುಂತಂದ್ರೆ 10 ಕಿಡಿ ತಿದ್ದೈತಿ ರೀ. ನಾವು ಒಟ್ಟ ಸ್ಪ್ರೇ ಮಾಡಿಲ್ಲ. ಇವತ್ತು ಹೆಸರಿನಾಗೂ ತಿಂತೈತಿದೆ. ನಾವು ಏನು ಮಾಡ್ಬೇಕಾಗಿ ಜಸ್ಟ್ ಅದಕ್ಕೆ ಕುಂದ್ರಾಗ ಜಾಗ ಕೊಡ್ಬೇಕಾಗೈತೆ. ನಿಸರ್ಗ ಇಷ್ಟೆಲ್ಲ ಕೊಟ್ಟೈತಿ. ಇದು ಬೇವು ಪಾಟ್ಲ ಸಂಕಲ್ಪ ಅಂದರೆ ಶೇಂಗಾದಾಗ ಗುರೇಳು ಹಾಕಿದ್ವಿ ರೀ. ಅದು ನಾನು ಶೇಂಗಾನ ಯಾಕೆ ಹಾಕಬೇಕು, ಬಳ್ಳಿ ಶೇಂಗಾ ಯಾಕೆ ಹಾಕಬೇಕು, ನೆಕ್ಸ್ಟ್ ಮೆಣಸಿನ್ಕಾಯಿ ಅಂತಂದ್ರೆ ನಾವೇನು ಹೋರಾಡಕತ್ತೀವಲ್ಲ ಯೂರಿಯಾ ಬೇಕಂತೇಳಿ. ಇದು ಜಸ್ಟ್ ಬರೀ ನಾ ಕಿತ್ತದ್ರಾಗ್ರಿದೆ. ಆ ಕಡೆ ಬ್ರಾಂಚಸ್ ಸಿಕ್ಕಾಪಟ್ಟಿರ್ತೈತಿ. ಇದಿಷ್ಟೆಲ್ಲ ಯೂರಿಯಾ ನೆಕ್ಸ್ಟ್ ಇಯರ್ ಬೆಳಿಗ್ಗೆ ನೀವು ಏನೂ ಹಾಕಲಾರ್ದಂಗೆ ಬರುತ್ತೆ, ನೀವು ಏನೂ ಮಾಡ್ಲಾರ್ದಂಗೆ ಬರುತ್ತೆ. ಇವತ್ತು ನಮ್ಮ ಕಳೆನೂ ಬೇಡ ಅಂತೀವಿ ನಾವು. ಬೇಡ ಅಂತೀವಿ. ಇದೊಂದು ಅದ್ಭುತವಾದ ಕಳೆ, ಮೆಂತೆ ಕಳೆ ಅಂತೀವಿ. ಈ ಗುಲ್ಬರ್ಗ ಸೈಡ್ ರೀ, ಈಗ ಹೆಂಗೆ ಬರಗಾಲ ಬೀಳುತ್ತೆ ಹಂಗೆ ಬರಗಾಲ ಬೀಳುತ್ತೆ. ಇದು ತುಸು ಹೆಚ್ಚು ಕಡಿಮೆ 6 ತಿಂಗಳಿಗೆ ಬೀಜ ಬಿಡುತ್ತೆ. ಸಣ್ಣ ಕಾಳು ಹಾಕತ್ರಿ. ಆ ಕಾಳೆಲ್ಲ ಪಾಯಸ ಮಾಡ್ಕೊಂಡು ಗಂಜಿ ಮಾಡ್ಕೊಂಡು ಕುಡ್ದಾರ. ಇದು ಒಂದು ಕಳೆ. ಇದು ನಮ್ಮ ಕಡೆ ಮೆಂತೆ ಕಳೆ ಅಂತಾರೆ. ಇದು ನೋಡಿ ಏನು ಕೆಲಸ ಮಾಡುತ್ತೆ ಅಂತೇಳಿ. ಯಾವ ಇದ್ರೊಳಗೆ ಐತ್ರಿ ಇಷ್ಟು ಯೂರಿಯಾ ಪ್ರೆಸೆಂಟ್ ಈ ಬೀಜ ಎಲ್ಲ ನಶಿಸ್ಕೊಂಡಿದ್ದು ನನ್ನ ಹೊಲದಾಗ. ಇದು ಬೀಜ ಸೇವ್ ಐತಿ. ಇದನ್ನು ಬೀಜ ಪ್ರೊಡಕ್ಷನ್ ಮಾಡ್ತೀನಿ ನಾನು. ನೋಡಿರಿ ನಿಸರ್ಗ ಇನ್ನೂ ಏನು ಕೊಡ್ಬೇಕ್ರಿ. ಇದು ಮತ್ತು ಯಾವ ಬೆಳೆಗೆ ಹಾನಿ ಮಾಡೋದಿಲ್ಲ. ನಮ್ಮ ಹಸುಗಳಿಗೆ ಒಳ್ಳೆ ಫುಡ್ ಇದೆ. ಮತ್ತು ಅಷ್ಟೇ ಕ್ರಾಪ್ ರೆಸಿಡ್ಯೂ ನಾವು ಗ್ರೀನ್ ಮೆನ್ಯೂರ್ ಅಂತೀವಿ. ಇವೆಲ್ಲ ಗ್ರೀನ್ ಮೆನ್ಯೂರ್ ಆಗಿ ನಮ್ಮ ಭೂಮಿಯಾಗ ಬೆಳಿತಿದ್ದಲ್ಲ ರೀ. ಆಟೋಮೆಟಿಕ್ ನಾವು ಎಕ್ಸ್ಟ್ರಾ ಗ್ರೀನ್ ಮೆನ್ಯೂರ್ ಮಾಡಕತ್ತೀವಿ. ಅದನ್ನ ಇದು ನಮ್ಮ ಕಡ್ಲಿ ರೀ. ನೀವು ಈಗ ಸದ್ಯಕ್ಕೆ ನಿಮ್ಮ ತಲೆಯಾಗ ನಿಂದೆಷ್ಟು ಇಳುವರಿ ಬಂತು ಅಂತೇಳಿ ಕೇಳ್ತೀರಿ. ನಮ್ಮ ಇಳುವರಿ
ನಮ್ಮ ಇಳುವರಿ ಹೆಂಗೆ ಇರ್ಬೇಕಂತಂದ್ರೆ ನಮ್ಮ ಅಕ್ಕಪಕ್ಕದವನ ಹೊಲ ನಮ್ಮ ಸರ್ವೆ ನಂಬರ್ ಹೆಂಗೆ ಮಾತ್ರ ಇಳುವರಿ ಇರಬೇಕಿದೆ. ಇಲ್ಲಿ ಇಳುವರಿ ತೊಗೊಂಡು ಕೊಪ್ಪಳದ ಇಳುವರಿ ತೊಗೊಂಡು ನಾ ಟ್ಯಾಲಿ ಮಾಡೋಕೆ ಹೋದ್ರೆ ಟ್ಯಾಲಿ ಆಗೋಲ್ಲ. ನನ್ನ ಇಳುವರಿ ನನ್ನ ಪಕ್ಕದ ಇಳುವರಿ ಹೇಳ್ತೀನಿ ನಾನು. ನನ್ನ ಪಕ್ಕದವನ ಇಳುವರಿ 5 ಕ್ವಿಂಟಲ್ ಕಡ್ಲಿ ತೆಗೆದಾನವ, ನಾನು ಇಳುವರಿ 4.5 ಕ್ವಿಂಟಲ್ ತೆಗ್ದೀನಿ. ಅವ ಜೋಳ ತೊಗೊಲಿಲ್ಲ. ನಾನು ಇದಕ್ಕೆ ಸಿಡಿಗಾಳು ಹಾಕಿದ ಜೋಳ 50 kg ಜೋಳ ಒಂದು ಡಂಬರಿಗೆ ಸೊಪ್ಪಾಗೈತಿ. ಯಾರ್ದು ಇಳುವರಿ ಹೆಚ್ಚಾತ? ನೀನು ಹೊಟ್ಟೆಗೆ ಎಂಥ ಕಡ್ಲಿ ಹೋತು. ಮೂಗು ಮುಚ್ಕೊಂಡು 3 ಕಿಲೋಮೀಟ್ರ್ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೂ ಮೂಗು ಮುಚ್ಚಂಗಿಲ್ಲ, ಅಷ್ಟು ಕಡ್ಲಿಗೆ ಎಣ್ಣೆ ಹೊಡಿತೀರಿ, ಅಷ್ಟು ವಾಸನೆ ಬರುವಂಥ ಅದನ್ನು ನಾವು ತಿಂತೇವೆ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಬರ್ತೈತೆ ಇಲ್ಲ ಗೊತ್ತಿಲ್ಲ, ನಿಮ್ಮ ಹೊಟ್ಟೆಗೆ ಬರ್ತೈತೆ ಇಲ್ಲ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ರೈತ ಉಳ್ಳಾಗಡ್ಡಿ ಸಾಕಷ್ಟು ಬೆಳೆದಿದ್ದ, ಮಾರ್ಕೆಟ್ ಬಿದ್ದುಬಿಡ್ತು. ಬಿದ್ದಿಂದ ಇನ್ನೇನು ಅದನ್ನು ಮಾರ್ಕೆಟ್ಗೆ ಹೋಗಿ ಚೆಲ್ಲಿ ಬರೋದು ಬದಲಿ ಎಲ್ಲಿ ಗಿಡ ಬುಡಕ್ಕೆ ಹಾಕಿದ್ರಂತೆ ಬಿಟ್ಟ. ರೇಟ್ ಬಿದ್ದೇ ಬಿಡ್ತ, ಬಿಟ್ಟು ಕೈ ಬಿಟ್ಬಿಟ್ಟ. ಒಬ್ಬ ದನ ಕಾಯಂ ಹೋದ, ದನ ಕಾಯಂ ಹೋಗಿ ಅದನ್ನು ಮೇಯಿಸಿ ಸಂಜೆ ಮಾಟ ಮೇಯಿಸಿದ. ಸಂಜೆ ಮುಂದೆ ತೊಗೊಂಬಂದು ಹಾಲು ಕರೆದ. ಹಾಲು ಎಂಥ ವಾಸನೆ ಬರ್ತಾವೆ ರೀ? ಉಳ್ಳಾಗಡ್ಡಿ ವಾಸನೆ ಬಂತು ನೋಡಿರಿ. ಅದು ಉಳ್ಳಾಗಡ್ಡಿ ತಿಂದಿದ್ದಕ್ಕೆ ಉಳ್ಳಾಗಡ್ಡಿ ವಾಸನೆ ಹಾಲು ಬರ್ತಾವಂತಂದ್ರೆ ನಾವು ಈ ಎಣ್ಣೆ ಎಲ್ಲ ಹೊಡಿತೇವಲ್ಲ, ನಮ್ಮ ಬೆಳೆ ಒಳಗೆ ಆಹಾರದೊಳಗೆ ಬರ್ತಾವಿಲ್ಲ, ಒಂದು ಕ್ಷಣ ವಿಚಾರ ಮಾಡಿರಿ. ಇವು ನಮ್ಮ ಯೂನಿವರ್ಸಿಟಿ ಡಾಕ್ಟರ್ ಸಿ ಪಿ ಚಂದ್ರಶೇಖರ್ ಸಾಕಷ್ಟು ನಮ್ಮ ಕೃಷಿ ಇದರೊಳಗೆ ಕ್ಷೇತ್ರೋತ್ಸವ ಮಾಡ್ಯಾರ ರೀ. ಈ ಥರ ಈಗ ಹೆಂಗೆ ಬರಗಾಲ ಬೇಯ್ತು ಹೆಂಗೆ ಬಿದ್ದಾಗ ಪಕ್ಷಲ್ ಮಿಲೆಟ್ ನವಣಿ ಈ ಥರ ಮಾಡಿದಾಗ ನಮ್ಗೆ ಒಂದು ಆದಾಯ ಹೋದ್ರೆ ಒಂದು ಆದಾಯ ಬರುತ್ತೆ. ಮತ್ತು ಉಪಕಾರಿ ಇವು ನವಣಿ ಎಲ್ಲ ಹಾಕೋದ್ರಿಂದ ಉಪಕಾರಿ ಕೀಟಗಳ ಸಂಖ್ಯೆ ಹೆಚ್ಚಾಕತ್ತೆ ರೀ. ಡಾಕ್ಟರ್ ವಿನುತಾ ಮುಕ್ತಿಮಠ ಅಂತ ನಾನು ಹೇಳಿದ್ನಲ್ಲ, ಈ ಉಪಕಾರಿ ಕೀಟಗಳು ಸಾಕಷ್ಟು ನಮ್ಮ ಕೃಷಿ ವಿಶ್ವವಿದ್ಯಾಲಯ KV ವಿಜ್ಞಾನಿಗಳು ನಮ್ಮ ಹೊಲಕ್ಕೆ ಬಂದಾಗ ಅವಾಗ ರೀ. ವಿನುತಾ ಮುಕ್ತಿಮಠ ಅಂತೆ ಪ್ರಸನ್ನ ಕುಮಾರ್ ಅಂತೇಳಿ. 2019 ಸಾಕಷ್ಟು ಬರಗಾಲ ಬಿದ್ದಿತ್ತು, ಯಾರೂ ಜೋಳ ತಿನ್ನಿ ಹಾಕಿದ್ದಿಲ್ಲ. ಅವಾಗ ನಮ್ಮದು ಜೋಳ ತಿನ್ನಿ ಹಾಕಿತ್ತು. ಯಾಕೆ ಜೋಳ ತಿನ್ನಿ ಹಾಕ್ತೀನಿ ನಾನು ಹೇಳ್ತೀನಲ್ಲ. ಈಗ ಒಂದಕ್ಕೆ ನಮ್ಮ ರೈತರ 10 ಗಾಡಿ ಗೊಬ್ಬರ ಹೇರಿದ್ರು 20 ಗಾಡಿ ಗೊಬ್ಬರ ಹೇರಿದ್ರು ಅಂತಲ್ಲ, ಅದು ಮಣ್ಣಾಗಿ ಕನ್ವರ್ಸೇಷನ್ ಆಗಿ ನೀರು ಹಿಡ್ಕೊಂಡಿರ್ತಿತ್ತು. ಅಲ್ಪ ಸ್ವಲ್ಪ ಮಾಯ್ಶ್ಚರ್ಗೆ ಬೆಳೆ ಬರ್ತಿತ್ತು. ಭಾಳ ಮಳೆ ಆತಂತಂದ್ರೆ ಆಳವಾಗಿ ನೀರು ಕಲಿಸ್ತಿತ್ತು. ನಾವು ಈಗ 25 ವರ್ಷದಿಂದ ಅದು ನಿಲ್ಲಿಸಿಬಿಟ್ಟೇವಲ್ಲ, ಮತ್ತು ನೀರಿನ ಟ್ಯಾಂಕ್ ಕಟ್ಟಿಸ್ಕೊಡೋರು ಯಾರು? ನೀರು ಎಲ್ಲಿದ್ದೇ ಹಿಡ್ಕೋಬೇಕದು? ಇದು ಜಗತ್ತಿನ ದೊಡ್ಡ ಸಂಪತ್ತು. ನೀವೇನು ತಿಳ್ಕೊಂಡಿರ್ಬೋದು, ಆಸ್ತಿ ಅಂತಸ್ತು ಅಧಿಕಾರ ಏನು ತಿಳ್ಕೊಂಬಿಟ್ರೆ, ಈ ಜಗತ್ತಿನ ಬಹುದೊಡ್ಡ ಸಂಪತ್ತು ಸಗಣಿ. ಅದಕ್ಕೆ ನನ್ನ ತಲೆ ಪೂರ್ತಿ ಸಗಣಿ ತುಂಬೈತಿ, ನನ್ನ ಉಸಿರ ಸಗಣಿ. ಇದು ಒಂದು ಗಿಡ್ಡಂದೆಲ್ಲ ಜೋಳ ರೀ. ಒಂದು ಕಾಳು ಹಾಕಿದ್ರೆ 10 ತೆನಿ ಬಿಡ್ತೈತೆ ರೀ. ಅದು ಒಂದು ಕಾಳು ಹಾಕಿದ್ರೆ 10 ತೆನಿ ಬಿಡುತ್ತೆ. ನೀವೆಲ್ಲ ಗ್ರೀನ್ ಮ್ಯಾನ್ಯೂರ್ ಅಂತ ನಾವು ಜನವರಿ ಫೆಬ್ರವರಿ ಮಾರ್ಚ್ ಮಟ್ಟ ರೀ ಜೇದರ್ ಹತ್ತಿ ಹಾಕ್ತಿದ್ವಿ, ಬಿಡ್ಸಕ್ಕೆ ಹೋಗಿದ್ವಿ. ಕಾಳು ಇರ್ತಿತ್ತು. ಒಂದು ತೆನಿ ನಮ್ಮ ಮನೆಗೆ ಆದ್ರೆ 5-6 ತೆನಿ ಇದು ಕಾಳು ಇದು ದೀಟದ ಹಸಿ ಸೊಪ್ಪಿ ಅಲ್ಲಿ ಹಸುಗಳಿಗೆ ಮೇಯ್ತಿದ್ವು. ಅದು ಗ್ರೀನ್ ಮ್ಯಾನ್ಯೂರ್ ಆಯ್ತು. ನಾವು ದನ ಕಟ್ಟುವಂದು ಸೊಪ್ಪಿಲ್ಲ ಅಂತ ಹೇಳ್ತೀವಿ. ಇವನ್ನೆಲ್ಲ ಹಾಕ್ಕೊಂಡು ನಿಮ್ಮ ಮನೆಗೆ ಏಟ್ ಬೇಕಾದ ದನಕ್ಕೂ ಆಯ್ತು. ಒಂದು ಹೆಂಗೆ ಮನೆಗೆ ಮಗ ಇದ್ರೆ ಆಸ್ತಿ ಮಾಡಬೇಕು ಇದನ್ನೆಲ್ಲ ಹಿಡಿಬೇಕಂತೇವಲ್ಲ, ಹಂಗೆ ಮನ್ಯಾಗ ಹಸು ಇತ್ತು ಅಂತಂದ್ರೆ ಬೇರೆ ಬೆಳೆ ಬೆಳಿಬೇಕಂತ ನಮ್ಮ ಕಲ್ಪನಾ ಬರ್ತೈತೆ. ಅದು ನಮ್ಮ ಹಸುನೇ ಇರಲಿಲ್ಲ ಅಂದ್ರೆ ಮೊನೋಕ್ರಾಪಿಗೆ ಹೋಗ್ತೀವಿ ನಾವು. ಇದು ಒಂದು ಹೌದ್ರಿ, ಅದು ಸತ್ತಿನ ಐತ್ರಿ. ಅಲ್ಲ ಅದು ಸತಿ ಇದು ಒಂದು ದುಂಡಿದೇನೆ ಅಂತೇಳಿ ಇದನ್ನು ನಾವು ಹೇಳಿದ್ದು ಕಬ್ಬು ಇದ್ದಂಗೆ ಇರುತ್ತೆ. ಸೇಮ್ ಕಬ್ಬು ರೀ, ಕಬ್ಬು ತಿಂದಂಗೆ ಇದನ್ನು ತಿಂದ್ರೆ ಇದ್ರ ಬೆಂಡ್ ಇಷ್ಟು ದಪ್ಪ ಇರ್ತೈತೆ. ಇದು ದುಂಡಿದೇನೆ ಅಂತೇಳಿ ರೀ. ಇದ್ರದ್ದು ಬೆಳೆಸಿ ಮಾಡ್ಕೊಂಡು ತಿಂದ್ರೆ ಭಾಳ ಚೆನ್ನಾಗಿರುತ್ತೆ. ಹೌಸ್ ಎಕ್ಸಾಕ್ಟ್. ಇದು ತೊಗರಿ ಅಂತೀರಿ. ಜಸ್ಟ್ ಬರೀ ಹೋದ ವರ್ಷ ನಾನು ಮೆಣಸಿನ ಗಿಡದಾಗ ತೊಗರಿ ಸಿಡಿಗಾಳು ಕೂಡಿಸಿದ್ದೆ. 1 ಎಕರೆಗೆ ಒಂದು 50 ಗ್ರಾಮ್ ಕೂಡಿಸಿದ್ದಕ್ಕೆ ತೊಗರಿ, ಒಂದು 6 ಎಕರೆಗೆ 5 ಎಕರೆಗೆ 6 ಕ್ವಿಂಟಲ್ ತೊಗರಿ ಸಿಡಿಗಾಳು ಕೂಡಿಸಿದ್ದೆ. ಇದು ನೋಡಿ ನನ್ನ ಕೈಯಲ್ಲಿ ಮುಟ್ಟಕ್ಕಾಗಲ್ಲ, ಜವಾರಿ ತೊಗರಿ ಇದು. ಅಷ್ಟು ಬಡ್ಡಿ ನೋಡಿರಿ. ಅದು ಭೂಮಿ ಒಳಗೆ ಎಷ್ಟು ಪೋಷಕಾಂಶಗಳು ಎಷ್ಟು ಚೆನ್ನಾಗಿ ಬೆಳೆದ್ರು. ಪರ್ ಕೆಜಿ 400 ರೂಪಾಯಿ, 400 kg ರೀ. ಪರ್ ಎಕರ್ 400 kg ರೀ. 1 ಎಕರೆ ಘನಜೀವಾಮೃತ ಅಂದ್ರೆ ಅದು ಏನಾದರೂ ತಿಂದಿರ್ಬೇಕು, ಯಾವ್ದಾದ್ರು ಹುಳ ತಿಂದಿರ್ಬೇಕು. ಘನಜೀವಾಮೃತ ಅಂದ್ರೆ ಹಂಗೆ ಮಿಕ್ಸ್ ಮಾಡಿಟ್ರೆ ಅದು ಕೆಲಸ ಆಗೋಲ್ಲ. ಅದು ಮತ್ತು ನಾನು ಇದನ್ನು ಹೇಳಿದ ಸತ್ಯನ ನಮ್ಮ ಪೂರ್ವಿಕರು ಒಂದು ಮಾತನ್ನ ಹೇಳ್ತಿದ್ರು. ಏನು ಹೇಳ್ತಿದ್ರು ಅಂದ್ರೆ, ಈ ವರ್ಷ ಹಾಕಿದ ಸಗಣಿ ಮುಂದಿನ ವರ್ಷ ಹತ್ತೈತಮ್ಮ ಅಂತ ಹೇಳ್ತಿದ್ರು. ಹಂಗೆ ಯಾಕೆ ಹೇಳ್ತಿದ್ರು ಅಂತಂದ್ರೆ, ಈ ಸಗಣಿ ನಿಮ್ಮ ತಿಪ್ಪಿ ಒಳಗೆ ಸಿಕ್ಕಾಪಟ್ಟಿ ಹೀಟ್ ಇರ್ತಿತ್ತು. ಅದನ್ನು ಒಯ್ದು ಹರಡ್ತಿದ್ವಿ. ಹರಡಿದಾಗ ಅದು ಮತ್ತೆ ಬಿಸಿಲಿಗೆಲ್ಲ ಆರ್ತಿತ್ತು. ಅವಾಗ ಭಗವಂತ ಮಳೆ ಸುರಿಸ್ತಿದ್ದ. ಅವಾಗ ಟರ್ಮೈಟ್ಸ್, ಈ ಗೆದ್ಲಿ, ಗೊಣ್ಣಿ ಹುಳ, ಎರೆಹುಳ, ಸೀಮಿತ ಶಕ್ಲುಸಲ ವಾಕರ ಇವು ತಿಂದ ನಂತರ ಪೋಷಕಾಂಶಗಳು ಅವೈಲೇಬಲ್ ಆಕ್ಕವು. ಘನಜೀವಾಮೃತ ಅಂತಂದ್ರೆ ಜಸ್ಟ್ ಅದನ್ನ ಸಗಣಿ ಹಾಕಿದ್ರೆ ಮತ್ತೆ ಲೇಟ್ ಟೈಮ್. ಬಟ್ ಈ ಥರ ಮಾಡಿದಂದ್ರೆ ಇವತ್ತು ನೀವೇನು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಹೆಂಗೆ ಹತ್ತೈತಲ್ಲ, ಈ ಥರ ಹುಳ ತಿಂದಿದ್ದನ್ನು ಹಾಕಿದಾಗ ಅದು ಚೆನ್ನಾಗಿ ಕೆಲಸ ಮಾಡ್ತಾರೆ. ಇದು ಕೆಂಪು ಜೋಳ ರೀ. ಇದನ್ನು ತಿಂದ್ರೆ ಕಫ ಬರೋಂಗಿಲ್ಲ. ಇದು ನಮ್ಮ ಅಜ್ಜ ಬೆಳೆದಿದ್ದು, ಇವನು ಸಾಕಷ್ಟು ಎಕರೆಗಟ್ಟಲೆ ಬೆಳೆದಿದ್ದ. ಇವನು ತೆನಿ ಕೋಸಿ ಇಂಥ ಗುಡ್ಡಿ ಒಟ್ಟಿ ಬಿಡ್ತಿದ್ದ. ನಾವೇನೀಗ ಇದನ್ನು ಪಾಕೆಟ್ಗೆ ಹಸುಗಳಿಗೆ ಫುಡ್ ತರಕ್ಕೆ ಪಾಕೆಟ್ ಹೋಗ್ತೀವಲ್ಲ, ಅವೇನು ಮಾಡ್ತಿದ್ದ, ಇದನ್ನು ಗುಡ್ಡಿ ಹಾಕ್ತಿದ್ದ. ಹಾಕಿ
ಬ್ಯಾಸಿಗೆ ಬಂತಂದ್ರೆ ಒಂದು ಚಲೋ ಎಣ್ಣೆ ಡಬ್ಬಿ ತೊಗೊತಿದ್ದ, ಅದಕ್ಕೊಂದು 3 ಕಲ್ಲು ಇಡ್ತಿದ್ದ, ಕಟ್ಗೆ ಇಟ್ಟು ಅರ್ಧ ಡಬ್ಬಿ ತೆನಿ ತುಂಬ್ತಿದ್ದ, ಅರ್ಧ ಡಬ್ಬಿ ನೀರು ಹಾಕ್ತಿದ್ದ. ಸಂಜೆ ಮುಂದೆ ಬೆಂಕಿ ಹಚ್ಚಿಬಿಟ್ರೆ ಅದು ಕುದ್ದು ಕಾಳು ನಾವು ತಿನ್ಬೇಕಂದ್ರೆ ಅಷ್ಟು ವಾಸನೆ ಬರ್ತದೆ, ಹಸು ಹಿಂಗೆ ಇರ್ತದೆ ನೋಡಿರಿ. ಇಷ್ಟೆಲ್ಲ ಸಂಪತ್ತು ಐತಿ, ಇವನ್ನೆಲ್ಲ ಮರ್ತು ಬಿಟ್ವಿ. ಇದನ್ನು ತಿಂದ್ರೆ ಕಫ ಹೋಗತ್ತೆ. ಇದು ಒಂದು ಸರಿ ಬಿತ್ತಿದ್ದು ಅಂತಂದ್ರೆ 3 ಸರಿ ಕೊಳೆ ಬರ್ತದೆ. ಐತಿ ರೀ 8% ಐತಿ. ಇದು ಯಾವನೂ ಬಿಟ್ಟಿಲ್ಲ ಅವನ್ನ. ಹಾಂ, ನನಗೆ ನೀರು ಆಗಲೇ ಯಾರು ಕೇಳಿದ್ರು, ನನಗೆ ನೀರಾವರಿ ನನಗೆ ನೀರೇ ಇಲ್ಲ. ನಾನು ಒಂದು ಸ್ವಲ್ಪ ಧೈರ್ಯ ಮಾಡಿ ಈ ಥರ ಹಣ್ಣಿನ ಗಿಡ ಹಚ್ಚಿದೆ. ಹಣ್ಣಿನ ಗಿಡ ಹಚ್ಚಿಂದ ಅದು ಒಣಗಾಕತ್ತೆ, ಊರಾಗ ಬೇಯಾಕೊಂಡು ಹತ್ತಿದ್ರು. ಮನ್ಸಿಗೆ ನೋವು ಮಾಡ್ಕೊಂಡು ಹೊಲಕ್ಕೆ ಹೋಗಿದ್ದೆ. ಹೋಗಿ ಬಾಗ್ಸಾವ ಅದನ್ನು ಹಿಂಗೆ ಬಾಗ್ತು ಅಂದ್ರೆ ಇನ್ನೂ ಹಾರ್ಟ್ ಬೀಟ್ ಐತೆ ಚೆನ್ನಾಗೈತೆ ಅಂತ ಖುಷಿ ಪಡವ. ಪಟ್ ಅಂತಂದ್ರೆ ನಂದು ಜೀವ ಪಟ್ ಅಂತಿತ್ತದು. ಹಂಗೆ ಮಾಡ್ತಾ ಈಗ ಹೆಂಗೆ ಲೇಟ್ ಆಗೈತಲ್ಲ, ಭಾಳ ದಿನಕ್ಕೆ ಮಳೆ ಆತ್ರಿ. ಅವಾಗ ನೋಡ್ರಿ ಈ ಒಂದು ತಾಕತ್ ಮ್ಯಾಗೆ 8% ನನ್ನ ಹೊಲಕ್ಕೆ ನೀವು ಬಂದ್ರೆ ಇವತ್ತು ನೋಡಿರಿ, ನೀರಾವರಿ ಇಲ್ದವ ಒಣಬೇಸದವ ಏನು ಬೆಳಗ್ತಾ ಇರಲಿಲ್ಲ ಅಂತಿಲ್ಲ. ನನ್ನ ಹೊಲದಾಗ ಬಂದು 5 ಥರದ ಹಣ್ಣು ತಿಂತೇನೆ. ನನಗೆ 150 ಪ್ಯಾಲ್ ಗಿಡ ಅದಾವೆ ರೀ. ಇವಂಥವು 90 ಸೀತಾಫಲ ಅದಾವೆ ರೀ. ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಅಂತ ರೋಸ್ ಐತಿ. 150 ಕರಿಬೇ ಗಿಡ ಅದಾವೆ ರೀ. ಬೆಟ್ಟದ ನೆಲ್ಲು ಐತಿ. ಇಂಥವು ಸಾಕಷ್ಟು ಹಣ್ಣಿನ ಗಿಡಗಳದಾವು. ಇವಕ್ಕೆ ಯಾವಕ್ಕೂ ನೀರಿಲ್ಲ, ಡ್ರಿಪ್ ಇಲ್ಲ, ಪೈಪ್ ಇಲ್ಲ, ಮ್ಯಾನೇಜ್ಮೆಂಟ್ ಇಲ್ಲ. ಈ ಥರ ಗಿಡ ಅದಾವೆ ರೀ ನಮ್ಮ ಹೊಲದಾಗ. ಒಂದು ಗಿಡದ ಕಿಮ್ಮತ್ತು 10,000 ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟಾಗ್ಬೋದು ರೀ? 25 ಗಿಡಕ್ಕೆ 2.5 ಲಕ್ಷ. ಹೌದಲ್ರಿ? ಇದು ನಾ ಹೋದ್ಮ್ಯಾಗ ಬರೋದು ರೀ. ಈ ಗಿಡ ಯಾರು ಮಾಡಿದ್ರಿ? ನಾನು ಒಂದು ಬೀಜ ಹಾಕಿಲ್ಲ, ಒಂದು ಅಗಿನೂ ಹಚ್ಚಿಲ್ಲ, ಅದಕ್ಕೊಂದು ಹನಿ ನೀರು ಹಾಕಿಲ್ಲ. ಮಾಡಿದವ್ರು ಯಾರು? ಇದನ್ನು ಮಾಡಿದ ಕಾಗಿಗೆ ಪ್ರತಿನಿತ್ಯ ನಾನು ಕೃತಜ್ಞತೆ ಆಗಿರ್ಬೇಕು. ಆ ಕಾಗಿ ಏನು ಮಾಡ್ತೈತಿ ಅಂತಂದ್ರೆ, ಒಳ್ಳೆ ಇರುವಂಥ ಹಣ್ಣು ತಿಂತೈತಿ. ತಿಂದು ಅಲ್ಲಿ ಹಾಕ್ಕೊಂತ ಹೋಗ್ತೈತಿ. ನನಗೆ ಎಲ್ಲಿ ಬೇಕಾದಲ್ಲಿ ಒಂದು ಕಲ್ಲಿಟ್ಟು ಅದ್ರ ಮುಂದೆ ಕಲ್ಲಿಟ್ಟು ಗಿಡ ಉಳಿಸಿದ್ದು ಅಷ್ಟೇ ಗೊತ್ತು ನನಗೆ. ಇಂಥವು 25 ಗಿಡ ಅದಾವೆ. ಈ ಥರ ಎಲ್ಲ ಪ್ರತಿನಿತ್ಯ ಬೀಜ ಕೆಡ್ತವ್ರಿ. ಇದು ಸೀಸನ್ನಾಗ, ನಿತ್ಯ ಅಲ್ಲ. ಈ ಥರ ಎಲ್ಲ ಬೀಜ ಕಲೆಕ್ಟ್ ಮಾಡ್ತೀನಿ ನೋಡಿರಿ. ಒಂದು ನೀಮ್ ಆಯಿಲ್ ಬಾಟ್ಲಿ ತೊಗೋಬೇಕಾದ್ರೆ ನಿಮ್ಗೆ 1,000 ರೂಪಾಯಿ ಐತಿ. 1,000 ರೂಪಾಯಿ ಐತಿ. ಒಂದು ಗಿಡ ಎಷ್ಟು ಸೊಪ್ಪು ಕೊಡ್ಬೋದು, ಎಷ್ಟು ಬೀಜ ಕೊಡ್ಬೋದು, ಎಷ್ಟು ಅವು ಬೇರು ಕೊಡ್ಬೋದು, ಒಂದು ಕ್ಷಣ ವಿಚಾರ ಮಾಡಿರಿ. ಈ ಥರ ಬೀಜ ಎಲ್ಲ ಕಲೆಕ್ಟ್ ಮಾಡ್ತೀವಿ ರೀ, ಪೌಡ್ರ್ ಮಾಡ್ತೀವಿ ಇದನ್ನು. ಇವತ್ತು 8% JD ಮಂಜುನಾಥ್ ಅಂತ ಈ ನಮ್ಮಲ್ಲಿ ಡಿಸ್ಟಿಕ್ JD ಅದಾರೆ ಇವರು. ಈ ಥರ ಪೌಡ್ರ್ ಮಾಡ್ತೀವಿ. ಈ ಪೌಡ್ರ್ ಮಾಡಿ ಹಾಕೋದ್ರಿಂದ ನೀವೇನು ಯೂರಿಯಾ ಅಂತಿಲ್ಲ. ಈ ಬೇವಿನ ಬೀಜದ ಹಿಂದಿ ಒಳಗೆ ಸಿಕ್ಕಾಪಟ್ಟಿ ಯೂರಿಯಾ ಐತಿ. ಏಟು ಬೇಕಾಟ ಯೂರಿಯಾ ಐತಿ. ಮತ್ತು ಇದನ್ನು ನೀವು ಪೌಡ್ರನ್ನ ಒಂದು 20 ಲೀಟ್ರ್ ನೀರಿನೊಳಗೆ ಅಡ್ಡ ಕಟ್ಟಿ ಜೋತಿ ಬಿಟ್ರೆ, ಒಂದು 24 ತಾಸು ಬಿಟ್ಟು ಸ್ಪ್ರೇ ಮಾಡಿದ್ರೆ ಅದಕ್ಕೊಂದು ಅಜಾಡಿನ್ ರೆಕ್ಟಿನ್ ಅಂತ ಒಂದು ರಾಸಾಯನಿಕ ವಸ್ತು ಇರುತ್ತೆ. ಅದು ಯಾವುದು ನಮ್ಗೆ ಹಾನಿ ಮಾಡ್ತಿತ್ತು ಆ ಮಟ್ಟಿ ಮ್ಯಾಗೆ ಬಿತ್ತಂತಂದ್ರೆ ಅದು ಮಟ್ಟಿ ಮರಿ ಆಗಂಗಿಲ್ಲ, ಹ್ಯಾಚಾಗಂಗಿಲ್ಲ. ಡಾಕ್ಟರ್ ರಾಮಕೃಷ್ಣಪ್ಪ ಅಂತೇಳಿ ಡಾಕ್ಟರ್ ಬಬಲಾದ, ಇವರು ರಾಮಕೃಷ್ಣಪ್ಪ ಅವರು ಮಿಡಿಮಾ ತೋಟಗಾರಿಕೆ ಒಳಗೆ ಭಾಳ ಸಂಶೋಧನೆ ಮಾಡ್ಯಾರ. ಈಗ ಇವರು ಬೆಳವಲ್ಲ ಫೌಂಡೇಶನ್ ಅಂತೇಳಿ ಮೈಸೂರೊಳಗೆ ಚೆನ್ನಾಗಿ ಕೆಲಸ ಮಾಡಕತ್ತಾರ. ಇದೇ ಥರ ಫಾಲೋ ಮಾಡಿ ಒಂದು 5-6 ಎಕರೆದೊಳಗೆ ಜೈವಿಕ ಸೊಸೈಟಿ ಅಂತ ಕಟ್ಟಾರ. ನಮ್ಮಂಥ ರೈತರಿಗೆ ಮಾರ್ಕೆಟ್ ಕೊಡ್ತಾರೆ. ಸಾಕಷ್ಟು ಇದು ಫಾಲೋಅಪ್ ಮಾಡ್ತಾರೆ. ನಾನು ಅಲ್ಲಿ ಕರ್ಸಿದ್ರಿ. ಅಲ್ಲಿ ನಾನು ಇದನ್ನು ಸಗಣಿದೆಲ್ಲ ಕೆಲಸ ಮಾಡ್ತೀವಿ. ಅವರೆಲ್ಲ ಒಂದು ವಿಷಯ ಇದನ್ನು ಯಾಕೆ ಹೇಳ್ಬೇಕಂತಂದ್ರೆ, ನಿಮ್ಗೆ ಕೆಲವೊಂದಿಷ್ಟು ಜನಕ್ಕೆ ಹಸು ಕಟ್ಟಕ್ಕೆ ಜಾಗ ಇಲ್ಲ ಅಂದರೂ ನಾವು ಮಾಡಿಕೊಂಡು ನಾವು ಹಿಂಗೆ ಬದುಕ್ತೀವಿ ಹೇಳ್ರಿ ಅಂತೇಳಿ, ನಮ್ಮ ಟೇರ್ಕೇಸ್ ಮ್ಯಾಗಾದ್ರೂ ಬೆಳ್ಕೊತೀವಿ ಅಂತ ಹೇಳ್ರಿ ಅಂತೇಳಿ ಕೇಳಾಕತ್ತಾರ. ಬಟ್ ನಮ್ಮ ಅಜ್ಜ ಮುತ್ತಜ್ಜ ಆಸ್ತಿ ಬಿಟ್ಟು ಹೋಗ್ಯಾನ, ಎತ್ತಿನ ಕಟ್ಟಕ್ಕೆ ಜಾಗ ಬಿಟ್ಟು ಹೋಗ್ಯಾನ. ನಮಗೇನಾದ್ರೂ ಪ್ರಜ್ಞೆ ಬರೋವಲ್ಲ. ಮತ್ತು ನಾವು